ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯ 2ನೇ ಮೌಲ್ಯಾತ್ಮಕ ಸಂಕಲನಾತ್ಮಕ ಮೌಲ್ಯಾಂಕನ ಮಾರ್ಚ್ 2025ರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾನು 2 ಮಾಡೆಲ್ ಕ್ವಶನ್ ಪೇಪರ್ಸನ್ನು ಅವುಗಳನ್ನ ಕೀ ಆನ್ಸರ್ ಜೊತೆ ಕೊಟ್ಟಿದ್ದೇನೆ. ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರು ಸಹ ನಿಮಗೆ ನಾಡಿದ್ದು ಬರೆಯುವಂತಹ ನಿಮ್ಮ ಸಮಾಜ ವಿಜ್ಞಾನ ಪರೀಕ್ಷೆಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಒಟ್ಟಾರೆ 50 ಅಂಕಗಳಿಗೆ ಎಕ್ಸಾಮ್ ನಡೆಯುವಂಥದ್ದು ಮಕ್ಕಳ. ಸೊ ಫಸ್ಟ್ ಮೇನ್ 1ರಿಂದ 14ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. ಸೊ ಮೊದಲನೇ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನ ಗುರು ಮತ್ತು ಪ್ರಧಾನಮಂತ್ರಿಯಾಗಿದ್ದವನು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೌಟಿಲ್ಯ, ಆರ್ಯಭಟ, ಮಯೂರವರ್ಮ, ಭಾಸ್ಕರ ಅಂತ ಇದೆ. ಸೊ ಚಂದ್ರಗುಪ್ತ ಮೌರ್ಯರ ಗುರು ಮತ್ತೆ ಪ್ರಧಾನಮಂತ್ರಿಯಾಗಿದ್ದವರು ಕೌಟಿಲ್ಯ, ಹಾಗಾಗಿ ಆಪ್ಷನ್ ಇ ಸರಿಯಾದ ಉತ್ತರ. 2ನೇ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನ ಕೇಳಿದ್ದಾರೆ ಮಕ್ಕಳ. ಸೊ ಇದರಲ್ಲಿ ಹಲ್ಮಿಡಿ ಶಾಸನ ಕರೆಕ್ಟ್ ಆಗಿರುವಂಥದ್ದು, ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರುವ ಉತ್ತರ. 3ನೇ ಪ್ರಶ್ನೆ, ಮಹಾಬಲಿಪುರಂ ನಗರವನ್ನು ನಿರ್ಮಿಸಿದ ಪಲ್ಲವರ ಅರಸ ಅಪರಾಜಿತ, ಶಿವಸ್ಕಂದವರ್ಮ, ನರಸಿಂಹವರ್ಮ, ಮಹೇಂದ್ರವರ್ಮ. ಸೊ ನರಸಿಂಹವರ್ಮ ಮಹಾಬಲಿಪುರಂ ಅನ್ನ ನಿರ್ಮಿಸುವಂಥದ್ದು, ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ, ಕನ್ನಡದ ಮೊದಲ ಗ್ರಂಥ ಯಾವುದು ಕೇಳಿದರೆ ಆಬ್ವಿಯಸ್ಲಿ ಕವಿರಾಜ ಮಾರ್ಗ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ, ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣ ಏನಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ ಈ 4 ಆಪ್ಷನ್ಸ್ ಅಲ್ಲಿ ಮಕ್ಕಳ ಅವರು ಗ್ರಾಮಾಡಳಿತದ ಬೆಳವಣಿಗೆ ಅನ್ನೋದನ್ನ ತೋರಿಸ್ತದೆ, ಹಾಗಾಗಿ ಆಪ್ಷನ್ ಸಿ ಗ್ರಾಮಾಡಳಿತದ ಬೆಳವಣಿಗೆ ರೈಟ್ ಆನ್ಸರ್. 6ನೇ ಪ್ರಶ್ನೆ, ಬೇಸಾಯವನ್ನ ಅವಲಂಬಿಸಿ ಬದುಕಿರುವ ಸಮಾಜವನ್ನ ಡ್ಯಾಶ್ ಎನ್ನುತ್ತಾರೆ. ಆಹಾರ ಸಂಗ್ರಹಿಸುವ ಸಮಾಜ, ಪಶುಪಾಲನಾ ಸಮಾಜ, ಕೃಷಿಕ ಸಮಾಜ, ಕೈಗಾರಿಕಾ ಸಮಾಜ. ಆಬ್ವಿಯಸ್ಲಿ ಅದು ಕೃಷಿಕ ಸಮಾಜ ಆಗಿರ್ತದೆ, ಆಪ್ಷನ್ ಸಿ ರೈಟ್ ಆನ್ಸರ್. 7ನೇ ಪ್ರಶ್ನೆ, ವಾಯುಮಂಡಲದ ಉಷ್ಣಾಂಶವು ಹೆಚ್ಚಾದರೆ ಉಂಟಾಗುವ ಪರಿಣಾಮ ಏನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದನ್ನ ಜಾಗತಿಕ ತಾಪಮಾನ ಅಂತ ಹೇಳಿ ಕರಿತೀವಿ, ಆಪ್ಷನ್ ಡಿ ರೈಟ್ ಆನ್ಸರ್. 8ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದನ್ನ ಆರಂಭಿಸಲು ಯಾವುದೇ ಕಾನೂನು ಕಟ್ಟಳೆ ಅವಶ್ಯಕತೆ ಇಲ್ಲ. ಸೊ ಪಾಲುಗಾರಿಕೆ ಸಂಸ್ಥೆ, ಸಹಕಾರಿ ಸಂಘಗಳು, ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆಗಳು, ಕೂಡು ಬಂಡವಾಳ ಸಂಸ್ಥೆಗಳು. ಸೊ ಇಲ್ಲಿ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳನ್ನು ಸ್ಥಾಪಿಸಲು ಯಾವುದೇ ರೀತಿಯ ಕಾನೂನು ಕಟ್ಟಳೆಯ ಅವಕಾಶ ಇರೋದಿಲ್ಲ, ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. 9ನೇ ಪ್ರಶ್ನೆ, ಈ ಜಿಲ್ಲೆಯನ್ನು ಸಹಕಾರಿ ಸಂಘಗಳ ತೊಟ್ಟಿಲು ಎಂದು ಕರೆಯುತ್ತಾರೆ. ಸೊ ಗದಗ, ಹಾವೇರಿ, ಧಾರವಾಡ, ಕೊಪ್ಪಳ. ಸೊ ಧಾರವಾಡವನ್ನ ಸಹಕಾರಿ ಸಂಘಗಳ ತೊಟ್ಟಿಲು ಅಂತಾರೆ, ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ 10ನೇ ಪ್ರಶ್ನೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರ ರಚಿತಗೊಂಡ ಸರ್ಕಾರವೇ ಪ್ರಜಾಪ್ರಭುತ್ವ ಎಂದು ವ್ಯಾಖ್ಯಾನಿಸಿದವರು. ಸೊ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಅಬ್ರಹಾಂ ಲಿಂಕನ್ ಅವರು, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 11ನೇ ಪ್ರಶ್ನೆ, ವಾತಾಪಿಕೊಂಡ ಇಮ್ಮಡಿ ಪುಲಕೇಶಿ, ತಲಕಾಡುಗೊಂಡ ಸೊ ಅದು ವಿಷ್ಣುವರ್ಧನ, ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. 12ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ರಾಜವಂಶ ಕೇಳಿದ್ದಾರೆ. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಕದಂಬರು, ರಾಷ್ಟ್ರಕೂಟರು, ಚಾಲುಕ್ಯರು, ಶಾತವಾಹನರು. ಸೊ ಕದಂಬರು ಮೊದಲ ರಾಜವಂಶದವರಾಗಿರ್ತಾರೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 13ನೇ ಪ್ರಶ್ನೆ, ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಕಲಿಸುತ್ತಾರೆ, ಇದು ಯಾವ ರೀತಿಯ ಶ್ರಮವಾಗಿದೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇದು ಒಂದು ಮಾನಸಿಕ ಶ್ರಮವಾಗಿದೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 14ನೇ ಪ್ರಶ್ನೆ, ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನ ಡ್ಯಾಶ್ ಎಂದು ಕರೆಯುತ್ತಾರೆ. ಸೊ ಆ ಕಾಲದ ಬರವಣಿಗೆಯನ್ನ ಹೀರೋಗ್ಲಿಫಿಕ್ಸ್ ಅಂತ ಹೇಳಿ ಕರೆಯಲಾಗ್ತದೆ, ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. ಸೊ ಇದಿಷ್ಟು ನಿಮಗೆ 14 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಕ್ಕಳ, ಹಾಗಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ಸೊ ಇದೇ ಪ್ಯಾಟ್ರನ್ ಅನ್ನೇ ಮಾಡಬೇಕು ಅಂತ ಹೇಳಿಲ್ಲ, 8 ಇರೋದ್ರಿಂದ ಸೊ 6 ಮಲ್ಟಿಪಲ್ ಚಾಯ್ಸ್, 6 ಒನ್ ವರ್ಡ್ ಆನ್ಸರ್ಸ್ ಆ ರೀತಿನೂ ಸಹ ಡಿವೈಡ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿರ್ತದೆ. ಇಲ್ಲಿ 12 ಪ್ರಶ್ನೆಗಳಿದೆ. 15ನೇ ಪ್ರಶ್ನೆ, ಸಿಂಧು ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ. ಸೊ ಅಲ್ಲಿ ನಗರ ನಿರ್ಮಾಣ ಯಾವ ರೀತಿ ಅಂದರೆ, ಪೂರ್ವ ಭಾಗ ವಿಶಾಲವಾಗಿದ್ದು ತಗ್ಗಿನಲ್ಲಿತ್ತು, ಸುಟ್ಟ ಇಟ್ಟಿಗೆಗಳ ಮೂಲಕ ಗೋಡೆ ನಿರ್ಮಾಣ ಆಗಿತ್ತು, ಸ್ನಾನದ ಕೊಳಗಳನ್ನು ರಚಿಸಿದ್ದರು, ರಸ್ತೆ ಮನೆ ಚರಂಡಿಗಳ ರಚನೆ ಉತ್ತಮವಾಗಿತ್ತು. ನೆಕ್ಸ್ಟ್ 16ನೇ ಪ್ರಶ್ನೆ, ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳು ಯಾವ್ಯಾವು.
ಸೊ ಪರಿತ್ಯಾಗ, ಅಂತ್ಯಗೊಳ್ಳುವಿಕೆ, ಪದಚ್ಯುತಿ, ಇದರಿಂದ ಪೌರತ್ವವನ್ನು ಕಳೆದುಕೊಳ್ಳಬಹುದು. 17ನೇ ಪ್ರಶ್ನೆ, ಮಾನವನು ಸಮಾಜ ಜೀವಿ ಎಂಬುದನ್ನು ವಿವರಿಸಿ. ಹೌದು, ಅವನೊಬ್ಬ ಸಮಾಜ ಜೀವಿ. ಯಾಕೆಂದರೆ ವ್ಯಕ್ತಿ ಸಮಾಜದ ಸೃಷ್ಟಿ, ವ್ಯಕ್ತಿ ಮತ್ತು ಸಮಾಜ ಒಂದನ್ನೊಂದು ಬಿಟ್ಟಿರಲಾರವು. ಮಾನವ ಸಮಾಜ ಸಂಘ ಜೀವಿ. ಮಾನವನ ಸಾಮಾಜಿಕ ಸಂಬಂಧಗಳ ಬಲೆಯಿಂದ ಕೂಡಿದಾನೆ. ಮಾನವರ ಬೆಳವಣಿಗೆಗೆ ಸಮಾಜ ಅತ್ಯಗತ್ಯ. 18ನೇ ಪ್ರಶ್ನೆ, ಹವಾಗುಣ ಮತ್ತು ವಾಯುಗುಣಕ್ಕಿರುವ ವ್ಯತ್ಯಾಸವೇನು? ಸೊ ಹವಾಗುಣ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯಾಗಿರ್ತದೆ. ಆದರೆ ವಾಯುಗುಣ ಒಂದು ಸ್ಥಳದ ದೀರ್ಘಾವಧಿಯ ವಾಯುಮಂಡಲದ ಪರಿಸ್ಥಿತಿ. ಸೊ ಇಲ್ಲಿ ಪವನ ವಿಜ್ಞಾನ ಶಾಸ್ತ್ರದಿಂದ ನಾವು ಇದನ್ನು ಅಧ್ಯಯನ ಮಾಡ್ತೀವಿ, ಇಲ್ಲಿ ವಾಯುಗುಣ ಶಾಸ್ತ್ರದಿಂದ ಇದನ್ನು ಅಧ್ಯಯನ ಮಾಡ್ತೀವಿ. ಉದಾಹರಣೆಗೆ ಮೋಡಯುಕ್ತ ಬಿಸಿಲು, ಇಲ್ಲಿ ಸಮಭಾಜಕ ವೃತ್ತದ ವಾಯುಗುಣ. ಸೊ ಈ ರೀತಿ ಅವರ ವ್ಯತ್ಯಾಸವನ್ನು ಬರಿಬೇಕಾಗುತ್ತೆ. 19ನೇ ಪ್ರಶ್ನೆ, ಚೋಳರ ಕಾಲದಲ್ಲಿ ಗ್ರಾಮದ ಸ್ವಯಂ ಆಡಳಿತ ವ್ಯವಸ್ಥೆ ಹೇಗಿತ್ತು? ಸೊ ಅಲ್ಲಿ ರಾಜ್ಯವನ್ನ ಜಿಲ್ಲೆ ಎಂಬುದಾಗಿ ವಿಂಗಡಿಸಿ ವಿಷಯಾಧಿಪತಿಯು ನೋಡಿಕೊಳ್ಳುತ್ತಿದ್ದನು. ಸೊ ಗ್ರಾಮವು ಆಡಳಿತ ಘಟಕಗಳಲ್ಲಿ ಅತ್ಯಂತ ಚಿಕ್ಕದು. ಇಲ್ಲಿ ಗ್ರಾಮದ ಮುಖ್ಯಸ್ಥರು ಇದ್ದರು. 20ನೇದು, ಗಂಗರ ಕಾಲದ 4 ಗ್ರಂಥಗಳನ್ನು ಹೆಸರಿಸಿ. ಇಮ್ಮಡಿ ಮಾಧವ, ದತ್ತಕ, ಸೂತ್ರಕ್ಕೆ ಟಿಪ್ಪಣಿ, ದುರ್ವಿನೀತ, ಶಬ್ದಾವತಾರ, ಗುಣಾಢ್ಯ, ವಡ್ಡಾಕತೆ, ಶ್ರೀ ಪುರುಷ, ಗದಶಾಸ್ತ್ರ, ಚಾವುಂಡರಾಯ ಪುರಾಣ. ಸೊ ಇದಿಷ್ಟು ಆನ್ಸರ್ಸನ್ನು ನೀವು ಈ ಪ್ರಶ್ನೆಗೆ ಬರಿಬೇಕಾಗುತ್ತೆ. ನೆಕ್ಸ್ಟ್ 21ನೇದು, ರಾಷ್ಟ್ರಕೂಟರ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಬರೆಯಿರಿ. ಸೊ ಇಲ್ಲಿ ಶೈಕ್ಷಣಿಕ ಕೇಂದ್ರಗಳು, ಅಗ್ರಹಾರಗಳು, ಮಠಗಳಿದ್ದವು. ಸಂಸ್ಕೃತ, ವೇದ, ಜ್ಯೋತಿಷ್ಯ, ತರ್ಕಶಾಸ್ತ್ರ, ಪುರಾಣಗಳಲ್ಲಿ ಶಿಕ್ಷಣವನ್ನು ನೀಡುತ್ತಿದ್ದರು. ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು. 22ನೇದು, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯ 3 ಹಂತಗಳು ಯಾವ್ಯಾವು? ಜಿಲ್ಲಾ ಹಂತ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ. ನೆಕ್ಸ್ಟ್ 23ನೇ ಪ್ರಶ್ನೆ, ಸಾಮಾಜಿಕ ಒಡನಾಟ ಮತ್ತೆ ಪಾತ್ರ ಪ್ರಜ್ಞೆ ಎಂದರೇನು? ಸೊ ಸಾಮಾಜಿಕ ಒಡನಾಟ ಎಂದರೆ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಪ್ರತಿನಿತ್ಯವೂ ಭಾಷೆ, ಸಂಕೇತಗಳ ಮೂಲಕ ಪರಸ್ಪರ ಸಂವಹನ ನಡೆಸಿ ಒಬ್ಬರು ಮತ್ತೊಬ್ಬರ ನಡವಳಿಕೆ ಮತ್ತು ಯೋಚನೆಯ ಮೇಲೆ ಪ್ರಭಾವವಿರುವುದು. ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ವಹಿಸಿದ ಪಾತ್ರವನ್ನು ನಿರ್ವಹಿಸುವುದನ್ನ ಪಾತ್ರ ಪ್ರಜ್ಞೆ ಅಂತ ಹೇಳಿ ಕರೆಯಲಾಗ್ತದೆ. 24ನೇದು, ಸಾಗರವನ್ನ ನಾವು ಹೇಗೆ ಸಂರಕ್ಷಿಸಬೇಕು? ಸೊ ಕಚ್ಚಾ ತೈಲವನ್ನ ಕೊಳವೆ ಮಾರ್ಗಗಳ ಮೂಲಕ ಸಾಗಿಸುವುದು, ಅಣು ಇಂಧನ ತ್ಯಾಜ್ಯಗಳನ್ನು ಸಮುದ್ರ ಸಾಗರಗಳಿಗೆ ಹಾಕುವುದನ್ನು ನಿಯಂತ್ರಿಸಬೇಕು. ತೀರ ವಲಯದಲ್ಲಿರುವಂತಹ ಪೆಟ್ರೋ ರಾಸಾಯನಿಕ ಹೊರಹಾಕುವ ದುರ್ಗಂಧ ವಸ್ತುಗಳನ್ನು ನಿಯಂತ್ರಿಸಬೇಕು. ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಬಂದರು ಅಥವಾ ರೇವು ಪಟ್ಟಣಗಳ ಸಮೀಪದಲ್ಲಿ ಎಸೆಯಬಾರದು. ತೀರಗಳಲ್ಲಿ ಅದಿರು ಸಂಗ್ರಹಣೆ ಮತ್ತು ಗಣಿ ಕೈಗಾರಿಕೆಗಳ ಕಾರ್ಯವನ್ನು ನಿರ್ವಹಿಸುವುದು. ಕರಾವಳಿಯ ಮರಳು ದಂಡೆಗಳನ್ನು ಅಥವಾ ಬೀಚ್ಗಳನ್ನು ಶೋಷಣೆ ಮತ್ತು ವಿನಾಶಗಳಿಂದ ನಿಯಂತ್ರಿಸುವಂಥದ್ದು. 25, ಪ್ರಜಾಪ್ರಭುತ್ವದ ಯಶಸ್ಸು ಮತದಾರರನ್ನು ಅವಲಂಬಿಸಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಸೊ ಪ್ರಜ್ಞಾವಂತನೆನಿಸಿದಂತಹ ಮತದಾರನು ಮತ ಚಲಾಯಿಸುವಾಗ ಜಾತಿ, ವರ್ಣ, ಹಣ ಇತ್ಯಾದಿಗಳ ಶಿಫಾರಸುಗಳಿಗೆ ಮಣಿಯದೆ ತನ್ನ ಅಭ್ಯರ್ಥಿಯ ಆಯ್ಕೆಯಲ್ಲಿ ಜಾಗರೂಕನಾಗಿರಬೇಕು. ಮತದಾರನು ಉತ್ತಮ ಗುಣ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು. ನೆಕ್ಸ್ಟ್ 26ನೇ ಪ್ರಶ್ನೆ, ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಎಂಬುದರ ಅರ್ಥವೇನು? ಸೊ ಬೇಡಿಕೆ ಬಯಕೆಯ ಜೊತೆಗೆ ಕೊಳ್ಳುವಂತಹ ಮನೋಭಾವ ಮತ್ತು ಹಣವನ್ನು ವೆಚ್ಚ ಮಾಡುವ ಶಕ್ತಿ ಇದ್ದರೆ ಮಾತ್ರ ಬೇಡಿಕೆ ಎನಿಸಿಕೊಳ್ಳುತ್ತದೆ. ನಿಗದಿಯಾದ ಕಾಲದಲ್ಲಿ ಕೊಳ್ಳುವಂತಹ ಆರ್ಥಿಕ ಸರಕಿನ ಪ್ರಮಾಣವೇ ಬೇಡಿಕೆ. ಸಾಮಾನ್ಯವಾಗಿ ಬೆಲೆಗಳು ಹೆಚ್ಚಿದಂತೆಲ್ಲ ಬೇಡಿಕೆ ಇಳಿಯುತ್ತಾ ಹೋಗ್ತದೆ, ಬೇಡಿಕೆಗಳು ಇಳಿದಂತೆಲ್ಲ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತದೆ. ನೆಕ್ಸ್ಟ್ 3rd ಮೇನ್ ಟಿಪ್ಪಣಿಯನ್ನ ಬರೆಯಿರಿ ಮಕ್ಕಳೇ. ಇಲ್ಲಿ 2 ಅಂಕಕ್ಕೆ 2 ಪ್ರಶ್ನೆಗಳಿರ್ತದೆ. ಒಂದು ನಳಂದ ವಿಶ್ವವಿದ್ಯಾಲಯ, ಇನ್ನೊಂದು ಜಾಗತಿಕ ತಾಪಮಾನ. ಅದ್ರ ಬಗ್ಗೆ ಟಿಪ್ಪಣಿಯನ್ನ ಬರಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಬುದ್ಧನು ನಳಂದಕ್ಕೆ ಭೇಟಿಯನ್ನು ನೀಡ್ತಾನೆ. ಹರ್ಷವರ್ಧನನು 25 ಮೀಟರ್ ಎತ್ತರದ ಬುದ್ಧನ ಕಂಚಿನ ಪ್ರತಿಮೆಯನ್ನು ನೀಡ್ತಾನೆ. ಪ್ರಸಿದ್ಧ ನಾಗಾರ್ಜುನ, ಧರ್ಮಪಾಲ, ಚೀನನಾದ ಪ್ರವಾಸಿ ಹುಯೆನ್ ಸಾಂಗ್ ಭೇಟಿಯನ್ನು ನೀಡ್ತಾರೆ. ವಿಶ್ರಾಂತಿ ಗೃಹ, ಬೋಧನಾ ಕೊಠಡಿ, ಧ್ಯಾನ ಕೊಠಡಿಗಳು ಅಲ್ಲಿ ಇರ್ತವೆ. ನೆಕ್ಸ್ಟ್ ಜಾಗತಿಕ ತಾಪಮಾನದ ಬಗ್ಗೆ ಟಿಪ್ಪಣಿ ಬರಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಇದಿಷ್ಟು ನೀವು ಆನ್ಸರ್ಸನ್ನು ಜಾಗತಿಕ ತಾಪಮಾನದ ಬಗ್ಗೆ ನೀವು ಬರಿಬೇಕಾಗುತ್ತೆ. ಸೊ 2 ಅಂಕ ಗಳಿಸ್ಕೊಳ್ತೀರಾ. ಆ್ಯಂಡ್ ಲಾಸ್ಟ್ ಮೈನಿಗೆ ಬಂದರೆ 5 ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ 2 ಪ್ರಶ್ನೆಗಳಿದೆ. ಒಂದು, ಬಾದಾಮಿಯ ಚಾಲುಕ್ಯರ ಸಾಹಿತ್ಯ ಪ್ರಿಯರು. ಈ ಹೇಳಿಕೆಯನ್ನು ಉದಾಹರಣೆಯೊಂದಿಗೆ ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಬಾದಾಮಿಯ ಚಾಲುಕ್ಯರು ಸಾಹಿತ್ಯಕ್ಕೆ ಪ್ರೋತ್ಸಾಹ, ಕಪ್ಪೆ ಅರಭಟ್ಟನ ಶಾಸನದ ತ್ರಿಪದಿ ಪದ್ಯ ನೀಡ್ತಾರೆ. ಕನ್ನಡ ಮತ್ತು
ಸಂಸ್ಕೃತ ಭಾಷೆಗಳು ಚೆನ್ನಾಗಿ ಬೆಳೆದವು. ಕನ್ನಡವು ಅವರ ದೇಶ ಭಾಷೆಯಾಗಿತ್ತು. ಈ ಕಾಲದ ಕಾವ್ಯದಲ್ಲಿ ತ್ರಿಪದಿ ಶೈಲಿಯು ಬೆಳವಣಿಗೆಯಾಗ್ತದೆ. ಕನ್ನಡದಲ್ಲಿ ಕೃತಿಗಳು ಇಲ್ಲವಾದರೂ ಅನೇಕ ಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿವೆ. ಬಾದಾಮಿಯ ಕಪ್ಪೆ ಅರಭಟನ ಶಾಸನ ಒಂದು ಪದ್ಯವು ತ್ರಿಪದಿ ಶೈಲಿಯಲ್ಲಿರುವುದು ಕಂಡುಬರುತ್ತದೆ. ಈ ಕಾಲದ ಸಂಸ್ಕೃತ ವಿದ್ವಾಂಸಗಳೆಂದರೆ ರವಿಕೀರ್ತಿ, ವಿಜ್ಜಿಕ, ಆಕಳಂಕರು. ಎರಡನೇ ಪುಲಕೇಶಿಯ ಸೊಸೆಯಾದ ವಿಜ್ಜಿಕ ಎಂಬ ಕವಯತ್ರಿಯು ಬರೆದಂತಹ ಕೌಮುದಿ ಮಹೋತ್ಸವ, ಶಿವಭಟ್ಟಾರಕನ ಹರಪಾರ್ವತಿಯ ಮುಖ್ಯವಾದ ಸಂಸ್ಕೃತ ನಾಟಕಗಳಾಗಿವೆ. ನೆಕ್ಸ್ಟ್, ಭಾರತ ನಕ್ಷೆಯನ್ನು ಬರೆದು ಅಶೋಕನ ಸಾಮ್ರಾಜ್ಯಕ್ಕೆ ಸೇರಿದ ಕೆಳಗಿನ ಪ್ರದೇಶವನ್ನು ಗುರುತಿಸಿ. ಕಳಿಂಗ, ಪಾಟಲಿಪುತ್ರ, ಸಾರನಾಥ, ಉಜ್ಜಯಿನಿ. ಸೊ ಇಲ್ಲಿ ನೋಡಿ, ಅಶೋಕನ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ನಿಮ್ಗೆ ಇಲ್ಲಿ ಕೊಡಲಾಗಿದೆ. ಸೊ ಅದರಲ್ಲಿ ಆದಷ್ಟು ಜಾಗಗಳನ್ನು ಮಾತ್ರ ನೀವು ಸ್ಥಳಗಳನ್ನು ಗುರುತಿಸಿ ಮಕ್ಕಳ. ಸೊ ಆಗ ನಿಮಗೆ ಸಂಪೂರ್ಣವಾಗಿ ಅಂಕಗಳು ಸಿಗ್ತವೆ. ಹಾಗಾಗಿ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಬಹಳ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಮಕ್ಕಳ. ಸೊ ಎಲ್ಲ ಕ್ವಶನ್ಸ್ಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.